ಆಸಡಿ ಮಾರಿ ಒಂದು ಬಂತು, ಆಸಡಿ ತಿಂಗಳು ಬಂದಾಯ್ತು, ಆಸಡಿ ಮಾರಿ ಬಂದಾಯ್ತು. ದೀಪನಿಗೆ ಒಂದು ಫೋನ್ ಮಾಡ್ಕಿದ್ದಿತ್ತು. ಈ ವನಜಿ ಹತ್ತೋದಳು, ವನಜಿ ಹತ್ರ ಹೇಳಿ ಒಂದು ಫೋನ್ ಮಾಡ್ಸಿಕಿದ್ದಿತ್ತು. ದೀಪನ ಆಸಡಿ ಮಾರಿ ಪಪ್ಪ ಹೇಳ್ತಾಳೆ. ಅವಳು ಮಾಯಿ ಮೊದಲೇ ಹೇಳ್ದಿರ ಕಡೆಗೆ ಈಗ ನೆನಪಾಯ್ತಾ ನಿನ್ನ ಅಭಿಮಾನಿಯರಿಗೆ ಅಂದ್ರೆ ಒಂದು ಬೇಗ ಹೇಳಿಬಿಟ್ರೆ ಆಗಲಿಲ್ಲ ಅತ್ಲಿಗೆ ಅಂತ ಗನ ಮಾಯಿ ಇರೋದು. ಏ ವನಜಾ, ವನಜಾ ಎಂತ ಮಾಡ್ತಿದ್ದೆ? ಇಲ್ಲೊಂಚೂರು ಬಾ. ತಡಿ ಫೋನ್ ಹಾಗೆ ಇರ, ಮಾಯಿ ಎದಕ್ಕೂ ಕರೆದ್ರಿ ಎಂತ ಕೇಳ್ತಿ ತಡಿಯಮ್ಮ. ಏನ್ ಕಂಡತೀರ್? ಎಂತ ಮಯ್ಯ ಕರ್ದಂಗೆ ಐತಲ್ಲ, ಎಂತಕ್ಕೆ? ಯಾರ ಹತ್ರ ಫೋನ ಮಾತಾಡ್ತಾ ಇದೆಯಲ್ಲ, ಯಾರ ಹತ್ರ? ಓ ದಮಯ್ಯ, ಅಮ್ಮ ಅಪ್ಪಯ್ಯ, ಅಮ್ಮ ಫೋನ್ ಮಾಡಿದಾಳ. ಅಮ್ಮ ಅಪ್ಪಯ್ಯ ನಾಳೆಗೆ ಬತ್ತಂಬ್ರ. ನನ್ನ ಕಾಂಡಿ ಸುಮಾರು ದಿನ ಆಯ್ತಂಬ್ರ. ನೀನಂತೂ ಮನೆ ಬದಿ ಬತ್ತಿಲ್ಲ, ನಾನಾರು ಬಂದು ಹೋತೆ ಅಂದೇಳಿ ನಾಳೆ ಬತ್ತೆ ಅಂದೇಳಿ ಹೇಳಿ ಫೋನ್ ಮಾಡಿರಿ. ಈಗ ಅದೇ ಮಾತಾಡ್ತಾ ಇದ್ದೆ. ಎರಡು ತಿಂಗಳಿಗೊಂದು ನೆಂಟು ಕಾಟು. ಇಲ್ಲಂತ ಗೊಂಬಿಕೊಂಡಿರ್ತಾ ಇಲ್ಲ ಮಗಳು ಚೆನ್ನಾಗಿರ್ತಾಳೆ. ಇಲ್ಲ ಅಂತ ಕೆಲಸ ಮಗಳೇನು ಕಲ್ಕೊಂಡು ಹಾಕ್ತಾ ಇಲ್ಲ. ಎಣ್ಣೆ ಬಣ್ಣಲ್ಲಿ ಹತ್ತಿರ ಮಗಳನ್ನ ಕಾಮಕ್ಕೆ ಬಪ್ಪದೆ ಅಂತ. ಹೌದಾ? ಹೇಳಿ ಬತ್ತಂಬ್ರ. ಎಂತ ಮಯ್ಯ ಬಾಯೊಳಗೆ ಗೋಣ್ಗೋಣ ಅಂದಂಗಾಯ್ತು. ಬಾಯೊಳಗೆ ಅಂತ ಗೋಣ್ಗೋಣ ಅಂದು ಹೇಳಿ ಬತ್ತಂಬ್ರ ಕೇಳೆ. ನಾಳೆ ಬತ್ತಂಬ್ರ. ನಾನು ದೀಪನಿಗೆ ಒಂಚೂರು ಫೋನ್ ಮಾಡ್ಕಿತ್ತು. ಆಸಡಿ ತಿಂಗಳು ಆಸಡಿ ಮಾರಿ ಬಂತಲ್ಲ, ನಾಳೆ 14 ಮಾಸಾಡಿ ಮಾರಿ. ಒಂದು ವಾರ ಇತ್ತಷ್ಟೇ. ಮೊದಲೇ ಫೋನ್ ಮಾಡಿದ್ರೆ ಅವಳು ಮಾಯಿ ಮೊದಲೇ ಕಳಿಸೋದಿಲ್ಲ, ಅದಕ್ಕೆ ಒಂಚೂರು ಫೋನ್ ಮಾಡಿ ಕೊಡೋಣ ಹೇಳು ಕರೆದು ನಿನ್ನ. ಹೌದಾ? ತಡಿನಿ, ಅಮ್ಮ ಫೋನ್ ಮಾಡಿದಾಗ ಮಾತಾಡಿ ಇಟ್ಟುಕೊಳ್ಳು. ನಾನು ಅತ್ತಿಗೆ ಫೋನ್ ಮಾಡಿ ಕೊಡ್ತೇ ಇರಿ. ತಡಿನಿ ಮಯ್ಯ ಬಂದೆ. ಇಲ್ಲಿ ನಮಗೆ ಕೆಲಸ ಇಲ್ಲದೆ ಮಳೆಗಾಲ ಜಿರಾಪಟಿ ಮಳೆಗೆ ನಾವೇ ಕೂಕೊಂಡಿತ್ತಿಲ್ಲ. ಅಪ್ಪ ಬಿ ಒಂದು ಬದಿ ಒಕ್ಕಸ್ಕೊಂಬಿ ಬದಿಲ್ಲ, ಬೇರೆ ಕೆಲಸ ಅಂತ ಇಲ್ಲ ಅವ್ರಿಗೆ ಮಾಡೋಕೆ ಮನೆಗೆ. ಅಲ್ಲೇನ ತಂದದೆ ಅಂತ ಇಲ್ಲಿ ಎಲ್ಲ ತಿನ್ಕ ಮನೆ ಕಣ್ಕರೆ ಇಲ್ಲಿ ಒಂದು ಬದಿ ಓಡ್ಬಕ್ಕೆ. ಮಗಳನ್ನ ವೀಡಿಯೋ ಕಾಲ್ ಮಾಡಿರಿ. ಈಗ ಮೊಬೈಲಂಗೆಲ್ಲ ಅಲ್ಲೇ ಕಾಣ್ತಾರಪ್ಪ. ನನ್ನ ಮಗಳನ್ನ ನಾನು ಕಾಮಕ್ಕೆ ಓಡ್ತೀನಿ. ಈಗ ಅವಳು ನಾನು ಫೋನ್ ಮಾಡಿದಾಗಳಿಗೆ ಒಂದು ವೀಡಿಯೋ ಕಾಲ್ ಮಾಡಿ ಕೊಡೋದಲ್ಲಿ ಹೇಳೋದು, ಅಲ್ಲೇ ಕಾಮನ್ನು ತೆತ್ತಬಿಡೋದು. ಮಗಳ ಮನೆಯಲ್ಲಿ ಹೇಳಿ ಮಗಳನ್ನ ಕೊಟ್ಟದಲ್ಲದೆ ಮಗಳ ಅಪ್ಪ ಬಿನೂ ಬಂದಿಲ್ಲ, ಹೊಟ್ಟೆ ಹೊರಿತಾರೆ ಬಂದು ನೆಂಟು ಬಿದ್ದಂಗೆ ಮಾಡ್ತೇಕಂತ. ಮಗಳ ಬಾಯಿ ಏನು ಇಷ್ಟ ಆಗಲ್ಲ ಆಯ್ತು ಅಪ್ಪ ಬಿ ಬತ್ತರಲ್ಲಿ ಹೇಳಿ. ಇನ್ನು ನಾಳೆಗೆ ಏನೆಲ್ಲ ಮಾಡೋಕಿತ್ತು. ಮಗ ಒಂದು ಹೆಂಗೆ ತಗೊಬಂದು ಹಾಕ್ತನಲ್ಲ ನನ್ನ ಮಗ, ಲಾಯ್ಕಾಯ್ತು. ಗಂಡ ದುಡ್ಕೊ ಬಂದು ಹಾಕ್ತಾ ಇವಳಿಗೆ ಅಬ್ಬಿ ಮನೆಗೆ ಹೊತ್ಕೊಂಡು ಹೋಗ್ಕೆ. ಅಬ್ಬಿ ಅಪ್ಪ ಬಂದ್ರೆ ಕೊಟ್ಟು ಕಳ್ಸೋಕೆ, ಅಬ್ಬಿ ಅಪ್ಪ ಬಂದ್ರೆ ಅದು ಮಾಡೋದು ಇದು ಮಾಡೋದು ಅಂದೇಳಿ ಮಾಡೋಕೆ ಲಾಯ್ಕಾಯ್ತು ಇವಳಿಗೆ. ಈಗ ನಿಮ್ಮಯ್ಯ ಅತಿಗೆ ಫೋನ್ ಮಾಡ್ತಾ ಇದ್ದೆ, ತಕನಿ ರಿಂಗ್ ಆಗ್ತಾ ಇತ್ತು. ಹಲೋ ದೀಪನೇ, ಎಂತ ಮಾಡ್ತಾ ಇದ್ದೆ? ಸರಿ ಸರಿ, ಇಲ್ಲಿ ಸಮಕ್ಕೆ ಏಂತಿಲ್ಲ, ಹೊರಬತ್ತೆ ಇರು. ನೆಟ್ವರ್ಕ್ ಒಂದು ಕೈ ಕೊಡ್ತೀನಿ, ನೆಟ್ವರ್ಕ್ ಜಾಗ ಇಲ್ಲ, ನೆಟ್ವರ್ಕ್ ಇರೋದು ಇಲ್ಲ. ಹೊರಗೆ ಬಂದು ಕಾಣ್ತಾ ತಡಿ. ನಾನಿದ್ದೆ ಮಾತಾಡ್ರಿ ಅಂತಾರೆ, ಮಾತಾಡ್ರಕ್ಕೆ ಅಂತಲ್ಲ, ಅದಕ್ಕೆ ನೆಟ್ವರ್ಕ್ ಇಲ್ಲ ಅಂತ ಸುಳ್ಳು ಹೇಳಿ ಹೊರಬತ್ತೆ ಅಂತ ಹೇಳಿ. ಏನು ನಾಟಕ ಮಾಡ್ತಾರಕ್ಕ ಅಬ್ಬಿ ಮಗಳ, ಕಲ್ತದ್ದೇ ನಾಟಕ ಅದಾಡಿ. ಅಪ್ಪ ಅನ್ನ ಬತ್ತಂದಿರಿ ಇವತ್ತು ಎಂತ ಸಾರು ಮಾಡೋದು ಅಂತ ಗೊತ್ತಿಲ್ಲಪ್ಪ. ಅದೇ ತರಕಾರಿ ಸಾರು ದಿನ ತಿಂತಾರೆ ಅವ್ರ ಪಾಪ. ಮೀನು ಬಂದಿರು ತಕೊಂಡಾಗಿತ್ತು. ಮೀನು ಮಾರೋಳು ಬರ್ತೀನಿ ಟೀಸೊತ್ತಿಗೆ ಇನ್ನೂ ಬರಲಲ್ಲ. ನಾನು 10 ಗಂಟೆ ಸರಿ ಹಾರು ನೋಡ್ಕೊಂತ ಮೀನು ಮೀನು ಅಂತ ಬರ್ತಾಳಪ್ಪ. ಕಾಂತೆ 10:30 ಆಯ್ತು, ಇವತ್ತಿನ್ನೂ ಬರಲಲ್ಲ. ಮೀನಮ್ಮ ಮೀನು ಮೀನಮ್ಮ ಮೀನು 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 ಮೀನಮ್ಮ ಮೀನು. ಓ ಬಂದಾಳಲ್ಲ ಮೀನು ಮಾರೋಳು, ಬರಲಲ್ಲ ಅಂತ ಕಾಯ್ತಾ ಇದ್ದೆ. ಇಷ್ಟೊಂದು ಮೀನು ತಕೊಂತ. ಎಂತ ಮೀನು ತಂದಾಳ ಕಾಂಬ ಇವತ್ತು? ಓ ಮೀನಮ್ಮ, ಎಂತ ಮೀನು ತಕೊಂಬಂದೆ ಇವತ್ತು? ಕಮ್ಮ ಬುಟ್ಟಿ ಇಳಿಸು. ಯಾವ ಮೀನು ಕೊಡೋದು ಕಾಣಿ? ಬಂಗಡಿ ಇತ್ತ, ಕಂಡಿಗೆ ಇತ್ತ, ಜಾರಿ ಇತ್ತ, ಬೈಗಿ ಇತ್ತ, ಯಾವ ಮೀನು ಬೇಕು ಕಾಣಿ? ವನಜ ಎಂತ ಮೀನು ತಕೊಂಬ? ಮೀನು ತಕೊಂತಿದ್ಯಾನೆ? ಎಂತ ಮೀನು ಸಾರ ಇವತ್ತ? ಅದು ನಿನ್ನ ಮಾಯಿ ಮೀನು ತಕೊಂಡ್ಕೊಂಡ್ರೆ ತಲೆ ತಿರುಗುತ್ತಲ್ಲ ಮರತಿ. ನೀ ಇವತ್ತು ಮೀನು ತಕೊಂಬಂದೆ. ನೀ ಸುಮ್ಮನೆ ಗೆಜ್ಜಕ್ಕ ನಮ್ಮನೆ ಮಾಯಿನ ಸುಡು. ಅದಕ್ಕೆ ಖರ್ಚು ಹಾಪಕ್ಕಾಗ, ತಿಂಬಕ್ಕೆ ಬೇಕು ಸಮ. ಯಾರು ಮಾಡಿ ಹಾಕ್ರೆ ಸಮ ತಿಂತತ್ತು, ದುಡ್ಡು ಖರ್ಚು ಹಾಪಕ್ಕಾಗ ಅಷ್ಟೇ. ಅಪ್ಪ ಅಮ್ಮ ಬತ್ತೆ ಅಂದಿರ. ನನ್ನ ಕಾಂಡೆ ಸುಮಾರು ದಿನ ಆಯ್ತಂದ್ರೆ ಬಂದು ಹತ್ತೆ ಅಂದೇಳಿ ಹೇಳಿರಿ. ಅಪ್ಪ ಅಮ್ಮ ಬತ್ರ ಪಾಪ ಒಬ್ರು ಉಪ್ಕೊಂದಿನ ಬಪ್ಪತಿ. ನಾನು ಅದೇ ತರಕಾರಿ ಸಾರು ಮಾಡಿ ಬೆಚ್ಚುದ, ಚಪ್ಪಿ ಸಾರು, ಅದಕ್ಕೆ ಮೀನು ತಕೊಂಬಂದೇಳಿ ಬಂದಿದ್ದೆ. ನೀನೆಂತ ಮೀನು ತಕೊಂಬಕ್ ಬಂದದ ಗೆಜ್ಜಕ್ಕ? ನಾನಿಲ್ಲಿ ಮೀನು ಕೂಗ್ದಂಗೆ ಆಯ್ತಪ್ಪ. ಹಂಗಾರೆ ಎಂತ ಮೀನು ಕೊಂಡ್ಕೊಳಪ್ಪ ಅಂತ ಬಂದೆ. ನಮ್ಮನೆ ಗಂಡು ನಿನ್ನೆ ರಾತ್ರಿ ತಗೊಬಂದು ಜಾರಿ ಸಾರು ಹಂಗೆ ಇತ್ತು, ಚೂರು ಗಸಿ ಇತ್ತದೆ, ಜಾರಿ ಇತ್ತು. ಮೀನು ಎಂತ ಕೂಗ್ದಂಗೆ ಆಯ್ತಲ್ಲ, ಎಂತ ಕಾಮನ್ ಬಂದೆ. ಕಾಣಿ ಯಾವ್ದು ಕೊಡು ಕಾಣಿ? ಬಂಗಡಿ, ಬೈಗಿ, ಕೊಂಡಿಗಿ ಮತ್ತೆ ಮೊಳಿ ಇತ್ತು. ನಿಮ್ಗೆ ಯಾವ್ದು ಬೇಕಂತ ಕಣಿ. ಅಲ್ಲ ಬೈಗಿ ಕೆಜಿಗೆ ಎಷ್ಟು, ಬಂಗಡಿ ಕೆಜಿಗೆ ಎಷ್ಟು? ಬಂಗಡಿ ಕೆಜಿಗೆ 150, ಬೈಗಿ ಕೆಜಿಗೆ 100 ರೂಪಾಯಿ. ಯಾವ್ದು ಬೇಕು ಕಣಿ? ತಕಣಿ. ಅಲ್ಲದೆ ವನಜ ಒಂದು 100 ರೂಪಾಯಿ ಇದ್ರು ಕೊಡು. ಬೈಗಿ ತಕೊಳತ್ತೀಯಕ್ಕ, ಜಾರಿ ಸಾರಿ ಯಾರು ತಿಂತಂಗಿತ್ತು ನಂಗೆ. 100 ರೂಪಾಯಿ ಇದ್ರು ಕೊಡು. ನಾಳೆ ದಿನ ನಿಂಗೆ ಸೋಮವಾರ ವಾಪಸ್ ಕೊಡ್ತಿ ಕಣ್. ಅಲ್ಲ ಗೆಜ್ಜಕ್ಕ, ನನ್ನ ಹತ್ರ ಇದ್ದದ್ದು 150 ರೂಪಾಯಿ. ಮತ್ತೆ ನೀ ಕೊಡಂದ್ರೆ ನಾ ಎಲ್ಲಿಂದ ಕೊಡೋದು ಹೇಳ? ನಾನೀಗ 150 ರೂಪಾಯಿ ಬಂಗಡಿ ತಕೊಂಬಂದಲೇ ಇದ್ದೆ. ನೀ 100 ರೂಪಾಯಿ ಕೊಡಂದ್ರೆ ನಾ ಎಲ್ಲಿಂದ ಕೊಡು? ನನ್ನ ಹತ್ರ ಎಲ್ಲಿತ್ತು ದುಡ್ಡು? ಅಲ್ಲ ಇದ್ರೆ ಕೊಡು ಮರತಿ. 100 ರೂಪಾಯಿ ನಾನೇನು ನಿನ್ನ ತಕೊಂಡು ಓಡಿ ಹೊತ್ನ? ನಾನು ಸೋಮವಾರ ಕೊಡ್ತೆ. ನಂದಲ್ಲ ಗಂಡ ಸಂಬಳ ಹತ್ತಂದ್ರೆ ಸಂಬಳ ಹತ್ತಿ ಗಂಡು ತಂದು ಕೊಟ್ಟರು ಕೂಡ 100 ರೂಪಾಯಿ ನಿಂಗೆ ವಾಪಸ್ ಕೊಡ್ತೆ. ಇದ್ರೆ ಕೊಡು. ಅಲ್ಲ ನೀನು 200 ರೂಪಾಯಿ ಅವತ್ತು ತಕೊಂಡು 7 ತಿಂಗಳಾಯ್ತು. ವಾಪಸ್ ಕೊಡ್ತೆ, ಗುಂಡಿನ ಸಂಬಳ ಕೊಡ್ತೆ ಅಂದೇಳಿ ಹೇಳಿ ತಕೋಯಿದೆ. ಆ 200 ರೂಪಾಯಿ ಇವತ್ತಿಗೂ ವಾಪಸ್ ಕೊಡ್ಲಲ್ಲ, 7 ತಿಂಗಳಾಯ್ತು. ಅಲ್ಲ ಆ ದುಡ್ಡು ಕೇಮಕ್ಕೆ ಬರ್ಕನೇ ಮಾಡಿದೆ ನಾನು ನಿಮ್ಮನೆಗೆ. ಅಲ್ಲ ಅದು ಹೇಗಳಿಗೆ ವಾಪಸ್ ಕೊಡ್ತೆ? ಬಾ ಇವಳೆಲ್ಲ ಅಲ್ಪೇಸಿ ಮರತಿ. ಅಲ್ಲ 200 ರೂಪಾಯಿ ತಕ್ಕ ನಾನೇನು ಓಡಿ ಹೊತ್ನ ಮರತಿ? ಅಲ್ಲ ಅಕ್ಕಪಕ್ಕದ ಮನೆಯವ್ರು 200 ರೂಪಾಯಿ ತಕ್ಕ ಓಡಿ ಇರ್ಬೋತಿ, ನಂಗೆ ಸಾಕತ್ತೇನ? ನಾನು ಕೊಡ್ತೆ 200 ರೂಪಾಯಿ ನಿಂದ. ನಾನು 1000 ನಿಂದ ದುಡ್ಡು ಋಣ ತೀರಿಸ್ತೆ ಬಿಡ. ನಾನೇನು ಇಟ್ಕೊಂತಿಲ್ಲ 200 ರೂಪಾಯಿ. ಸರಿ ಸರಿ,
ಮೀನಮ್ಮ ನಂಗೊಂದು 150 ರೂಪಾಯಿ ಬಂಗಡಿ ಕೊಡು. ಬಂಗಡಿ ಲಾಯ್ಕಿತ್ತಲ್ದ ಕಡಿ ಕೊಯ್ಯಂಗೆ ಬತ್ತಿಲ್ಲಲ್ದ. ಹಾಳಾದ ಮೀನೆಲ್ಲ ತಗೊಬರ್ಬೇಡ ನೀ, ಗನ ಮೀನು ತಗೋಬಾ. ನಾ ಹಂಗಿದ್ದು ಹಾಳಾದ ಮೀನೆಲ್ಲ ತಗೋಬತ್ತಿಲ್ಲ. ನಿಮ್ಗೆಲ್ಲ ದಿನಾ ಕಾಮರಿ ಎಲ್ಲ ನಾನು ಹಂಗಿದ್ದು ಮೀನು ಕೊಡ್ತೀನ. ನಾ ತಪ್ಪದೆ ಗನ ಮೀನು ತಪ್ಪದ. ನಾ ಹಂಗೆ ಹಾಳಾದ ಮೀನೆಲ್ಲ ತಗೋಬತ್ತಿಲ್ಲ. ಅಲ್ಲ ಮೀನಮ್ಮ ಎಂತ ನಂಗೆ ಒಂದು 100 ರೂಪಾಯಿ ಬೈಗಿ ಕೊಡ್ತೀಯಾ? ಸೋಮವಾರ ಕೊಡ್ತೇನೆ ನಿಂಗೆ ದುಡ್ಡು. ನಾನು ನಾಳೆಗೆ ಕೊಡ್ತೇನೆ ಅಂದ್ರೆ ಸುಳ್ಳು ಹೇಳೋದಿಲ್ಲ. ಸೋಮವಾರ ಕೊಡ್ತೆ ಕಣ್ಣು 100 ರೂಪಾಯಿ ಬೈಗಿ ಕೊಡುದಾರೆ ಕೊಡು. ಹಂಗೆಲ್ಲ ಸಾಲ ಕೊಡೋಕ್ಕೆ ನಾನು ಅಲ್ಲಿ ದುಡ್ಡು ಕೊಟ್ಟು ತಪ್ಪದಲ್ದ ಮರ್ರೆ ಗಿರ್ಜಕ್ಕ, ನಿಮಗೆ ಗೊತ್ತಿತ್ತಲ್ದ. ನಾನು ದುಡ್ಡು ಕೊಟ್ರೆ ಮಾತ್ರ ಕೊಡ್ತಿರಲ್ಲ. ಸಾಲ ಕೊಟ್ಟು ನಂಗೆ ನೀವು ಸೋಮವಾರ ಕೊಡ್ತೆ ಮಂಗಳವಾರ ಕೊಡ್ತೆ ಅಂದರೆ ನಂಗೆ ಅಲ್ಲಿ ಮೀನು ಕೊಡ್ತೀರನ್ ಮಾಡಿರಿಯಾ? ಹಾಗೆಲ್ಲ ಕೊಡೋಕ್ಕಾಗ್ತಿಲ್ಲ. ನನ್ನ ಹತ್ರ ಇರ್ಕಲ್ಲ ಕೈಯಂಗೆ ದುಡ್ಡು. ಸರಿ ಬೇಡ ಬಿಡು, ನಾ ಹೋತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕುಂದಾಪುರ ಕನ್ನಡ ಕಾಮಿಡಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.